ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಅಂದರೆ ಒಂದೂವರೆ ತಿಂಗಳಾದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಈ ಹಿಂದೆ ಇದ್ದಿದ್ದ ಮನೇಲಿ ನನಗೆ ನೆಟ್ವರ್ಕ್ ಸಿಗ್ತಾನೆ ಇರಲಿಲ್ಲ ಸ್ವಲ್ಪನೂ. ಸೊ ಯಾವುದೇ ರೀತಿ ವೀಡಿಯೋಸ್ನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ನಾನು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಬಂದು 1 ತಿಂಗಳ ಹಿಂದೆ ಮಾಡಿದ ವಿಡಿಯೋ. ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗಳ ನಾಮಕರಣದ ದಿನದ ವಿಡಿಯೋ. ಹಿಂದಿನ ದಿನದ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇದು ನಾಮಕರಣದ ದಿನ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ತೊಟ್ಲು ಡೆಕೋರೇಷನ್ನ ನಮ್ಮ ಕಾವ್ಯಕ್ಕ, ನಮ್ಮ ಅಕ್ಕ ಹಾಗೆ ನಮ್ಮ ಮನೆಯವರು ಎಲ್ಲರೂ ಸೇರಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಅತ್ತೆ ಹಾಗೆ ನಮ್ಮಮ್ಮ ಹೂ ಕಟ್ತಾ ಇದ್ದಾರೆ. ಹೊರಗಡೆ ಈ ರೀತಿ ಬಲೂನ್ ಡೆಕೋರೇಷನ್ ಎಲ್ಲ ನಾವು ಹಿಂದಿನ ದಿನ ರಾತ್ರಿನೇ ಮಾಡಿ ಮುಗಿಸಿದ್ವಿ. ಬೆಳಗ್ಗೆ ಆದರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋನ ಬಂದು ವಿಬಿತಾ ಹಾಗೆ ಅಂಚಿತ್ ಇಬ್ಬರು ಸೇರಿ ವಿಡಿಯೋನ ಮಾಡಿದ್ದಾರೆ. ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಅವರೇ ವಿಡಿಯೋನ ಮಾಡಿದ್ದಾರೆ. ಬಟ್ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಇಬ್ಬರು ಸೇರಿ ಚೆನ್ನಾಗೇ ವಿಡಿಯೋನ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಅಂದರೆ ನಾವು ಗೋಕಾಕಲ್ಲಿ ಈ ನಾಮಕರಣ ಫಂಕ್ಷನ್ನ ಮಾಡ್ತಾಯಿದ್ದಿದ್ದು. ತುಂಬ ಟೈಮ್ ಆದಮೇಲೆ ನಾವು ಒಂದು ಫಂಕ್ಷನ್ ಅಂತೇಳಿ ಮಾಡ್ತಾಯಿದ್ವಿ. ನೋಡಿ, ಬಲೂನ್ ಡೆಕೋರೇಷನ್ ಎಲ್ಲ ನೈಟೇ ಮಾಡಿದ್ವಿ. ಇದನ್ನು ನಾನು ಹಿಂದಿನ ದಿನದ ವೀಡಿಯೋದಲ್ಲೇ ತೋರಿಸಿದ್ದೀನಿ ಕೂಡ. ಈ ಫ್ಲವರ್ ಡೆಕೋರೇಷನ್ ಎಲ್ಲ ಬೆಳಗ್ಗೆ ಯಾಕೆ ಮಾಡಿದ್ವಿ ಅಂದರೆ ಹಿಂದಿನ ದಿನವೇ ಮಾಡಿದ್ರೆ ಫ್ಯಾನ್ ಹಾಕಿರ್ತೀವಲ್ಲ ಅದಕ್ಕೆ ಬತ್ತದಂಗೆ ಆಗುತ್ತೆ ಹೂವೆಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಂಡ್ವಿ. ಫೈನಲಾಗಿ ಈ ರೀತಿ ಲುಕ್ ಬಂತು. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ನು. ಇಲ್ಲಿ ಒಂದು ಕಡೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಬಾವ, ಅಪ್ಪಾಜಿ, ಅಮ್ಮ ಎಲ್ಲರೂ ಕೂಡ ಫಂಕ್ಷನ್ಗೆ ರೆಡಿ ಆದ್ವಿ. ನಾವು 12 ಗಂಟೆಗೆ ಬನ್ನಿ ಅಂತ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಇನ್ನೂ ಟೈಮ್ ಆಗಿರಲಿಲ್ಲ, ನಾವೆಲ್ಲರೂ ರೆಡಿ ಆಗಿದ್ವಿ. ಪಾಪುನ ನಮ್ಮ ಕಾವ್ಯಕ್ಕೆ ಕರ್ಕೊಂಡು ಸಾಯಿಬಾಬಾ ಮಂದಿರಕ್ಕೆ ಮಕ್ಕಳೆಲ್ಲರೂ ರೆಡಿಯಾಗಿದ್ದಾರೆ. ಇಲ್ಲಿ ಶ್ರೇಷ್ಠ, ಅವ್ಯುಕ್ತ, ಪ್ರತೀಕಾ ಎಲ್ಲರೂ ರೆಡಿಯಾಗಿದ್ದಾರೆ. ಇಲ್ಲಿ ಕಾವ್ಯಕ್ಕ ಪಾಪನ ಕರ್ಕೊಂಡು ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ರು. ಸೊ ಅವ್ರಿಗೇ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕೆ 12 ಗಂಟೆಗೆ ಹೇಳಿದ್ವಿ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಸಾಯಿಬಾಬಾ ಮಂದಿರ ಪೂಜೆ ಮಾಡೋ ಅರ್ಚಕರೇ ನಮ್ಮ ಮನೆಗೆ ಬಂದು ನಾಮಕರಣ ಪ್ರೋಗ್ರಾಮ್ನ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ 12 ಗಂಟೆಗೆ ಮಂದಿರದಲ್ಲಿ ನಾವು ಮಹಾಮಂಗಳಾರತಿ ಮಾಡಿಕೊಂಡು ಮುಗಿಸಿದ್ಮೇಲೆ ನಿಮ್ಮ ಮನೆಗೆ ಬಂದು ಪೂಜೆ ಮಾಡ್ತೀವಿ ಅಂತ ಹೇಳಿದರು. ಸೊ ನಾವು ಕೂಡ ಸರಿ ಆಯಿತು, ಅವಾಗೇ ಬಂದು ನಮಗೆ ಮಾಡಿಕೊಡಿ ಅಂತೇಳಿ ಕೇಳಿದ್ವಿ. ಇಲ್ಲಮ್ಮ ಚೆನ್ನಾಗಿ ಮ್ಯಾಚಿಂಗ್ ಆದ್ರಿ ಶ್ರುತಿ. ದಾರ ಕಟ್ಟಿದ್ದೆ ಬಿಚ್ಚಲ್ ಬಿಡಿ, ಎಲ್ಲವೂ ಸೇರಿಸಿ ಹಾಕು. ಇವಾಗ ಗೆಸ್ಟ್ ಕೂಡ ಬರೋದಕ್ಕೆ ಶುರು ಮಾಡಿದ್ರು. ಹಾಗೆ ಅರ್ಚಕರು ಬಂದು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಒಂದು ಗಣಪತಿ ಪೂಜೆನ ಮಾಡ್ತಾರೆ ಮೊದಲಿಗೆ. ಅದೇ ರೀತಿ ನಾವು ಕೂಡ
ಈ ನಾಮಕರಣ ಫಂಕ್ಷನ್ ಮಾಡೋದಕ್ಕಿಂತ ಮುಂಚೆ ಒಂದು ಕಲಶ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಪೂಜೆನ ಮಾಡೋದ್ರ ಮೂಲಕ ನಮ್ಮ ನಾಮಕರಣ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್. ಇಲ್ಲಿ ಗೆಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಟೈಮ್ ಆಯಿತು, ಬಟ್ ಆದರೂ ಅಲ್ಲಿ ಪೂಜೆ ಮಾಡಿ ಬರಬೇಕಿತ್ತಲ್ವ ಮಹಾಮಂಗಳಾರತಿ, ಸೊ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಊಟಕ್ಕೆ ನಾವು ಕೇಟ್ರಿಂಗ್ ಅವರಿಗೆ ಹೇಳಿದ್ವಿ. ಸೊ ಊಟನೂ ಕೂಡ ರೆಡಿಯಾಗಿತ್ತು ಈಗಾಗಲೇ. ಅವರು ಕೂಡ ತೊಗೊಬಂದಿಟ್ಟಿದ್ರು ಮೇಲೆ. ಇಲ್ಲಿ ಇನ್ನೊಂದು ಕಡೆಗೆ ಪೂಜೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಮತ್ತೆ ಇದು ಒಂದು ಬಟ್ಲು ಹಾಕಿತ್ತು. ಹಾಂ ಬೆಂಕಿ ಫುಡ್ ಈ ಕಡೆ ಬಾ. ಬಟ್ಟೆ ಬಿಚ್ಬೇಕಾದ್ರೆ ಹುಷಾರು ಬಿಚ್ಬೇಕು. ಅಲ್ಲಿ ಟೇಬಲ್ ಮೇಲೆ Kavita lagi Vita. ಇವಳೆ ನಮ್ಮ ಅಕ್ಕ. ಓಂ ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ತ್ರಯೋ ಸಂದ್ರಣಾರ್ಥಕಂ ಸಾಂಸೃತೋ ಜಯ ಮಂಗಲಂ ಸರ್ವದಾ ಸರ್ವಕಾರ್ಯೇಷು ನಾಶದೇಶಾಂ ಮಂಗಳಂ येषां प्रतिस्तोकमनमङ्गलायतनं शिवः. ओम शिव शिव शंभो राज्ञेय प्रवर्तमानस्त्यां आद्य ब्रह्मणो द्वितीय प्राप्ते श्वेतवराहकल्पे वैवस्वतामन्नोत्तरे कलियुगे प्रथमोपादे जम्बोद्वेगे व्रतवर्षे व्रतखण्डे मेरोर्दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिक चान्द्रमानेन श्री शालिवार्षिक प्रभवादे षष्ठी संवत्सरामध्ये श्रीवन्यवाहनभयान् अग्निभयनिवारणार्थं ग्रहदोष गोदोष वास्तुदोष सकल कंटकादि दोष निवारणार्थं दिने दिने उद्योग व्यापार वृद्ध्यर्थं अष्टैश्वर्य भोगैश्वर्य सकल ऐश्वर्य सिद्ध्यर्थं मम गृहे कुलदेवता प्रीत्यर्थं निर्विघ्नेन विघ्नेश्वर आदुश्री नामकरणांगವಾಗಿ ನಿರ್ವಿಘ್ನೇನ ವಿಘ್ನೇಶ್ವರ पूजां उमामहेश्वर पूजां अहं करिष्ये इति संकल्प्य जय मंगलम जय पार्वती विष्णु समासुता भोग सत्ता शतो ब्रह्मा मते मातो गणासुता पुरुषो सागर सर्वे सप्तद्विभव सुंदरः ऋग्वेदात यजुर्वेदो सामवेदो सर्वणः
सहिता सर्वे कलशंतो समासितः गायत्री चैव सावित्री शांति पुष्टिकरी ततः आयन्तु मम शान्तिरतं गुरुतक्षयकारकः गंगे च यमुने चैव गोदावरी सरस्वते नर्मदा सिन्धु कावेरी जलेस्मिन् सन्निधिं इति कलशे रुद्रादिदेवताभाय अष्टविचारे देशं विसर्जयेत गन्धाक्षुञ्च परिकरणाय बलाय बलसाधनं सर्वे महादेवाय धीमहि तन्नो विद्युत् प्रचोदयात् ईशान सर्वविद्यानां ईश्वर सर्वभूतानां ब्रह्मादित्यं मनोहरे ब्रह्मः शिवो सदाशिवो शिवाय वर्तताम् ಏನು ಹೆಸರು ಶ್ರೀಯಾನ್ವಿ ಫಸ್ಟ್ ಶ್ರೀ ಸಾಲಿ ಅಂತ ಆಮೇಲೆ ಕುಲದೇವರು ಫಸ್ಟ್ ಮನೆಗೆ ಹೆಸರು ಶ್ರೀಯಾನ್ವಿ 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 ಏನದಮ್ಮ ಏನಾಗುತ್ತೀನಿ ಶ್ರೀಯಾನ್ವಿ 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 ಶ್ರೀ ಸಾಯಿ ಶ್ರೀ ಸಾಯಿ ಶ್ರೀ ಸಾಯಿ ಇವ್ರು ಬೇಕಾ ಕೊಡ್ಲ ಪಾಕಿಲ್ಲ ಅಕ್ಕ ನೀವೆಲ್ಲ ಪೂಜೆ ಪೂಜೆ ಏ ಮಾಡಿ ಇಲ್ಲ ಕಲ್ಲು ಕೊಡ್ಬೇಕಲ್ಲ ಫಸ್ಟ್ ಕಲ್ಲು ಕಲ್ಲು ಮಾಡಿದ್ರಿ ಬಾ 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 ओम भद्रं गणेशो यामदेवः सर्वक्षेमाक्षविस्ताः सर्वेण सुत्वां सत्सनोभिने विषेम देवैतं यदायुः दीर्घमायुः शतमानं भवते शतायुः पुरुषशतेन्द्रियः आयुष्यतेन्द्रिये प्रतिष्ठते धनं धान्यं पचेत पुत्रलाभं मन्त्रं दीर्घाशोरोग्यसमृद्धिरस्तो दीर्घं दीर्घमायुः
ಅಲ್ಲಿ ಕೆಳಗಡೆ ಇಂದನಾ ಸ್ವಾಮಿಗಳೇ ಫಸ್ಟ್ ಇಲ್ಲಿಂದ ಇಷ್ಟಿಷ್ಟ ಕೆಳಗೆ ಬೇಡ. ಇಲ್ಲಿಂದ ಕೊಡ್ಬೋದಲ್ಲ. ಅದು ಉಂಗ್ರ ಇದೆ ತಗೊಂಡ್ಬರ್ಲಾ ಬಸ್ ಅವ್ರ ಅಪ್ಪನ ದರಿಯಪ್ಪ ಬಾಪು ಕೈ ಕಾವಿಕನ್ ಕೈ ಕೈಗೆ ಮುಚ್ಚಕ್ಕೆ ಅಮ್ಮ ತಂಗಿ ಅಲ್ಲಿದ್ದಾಳಲ್ಲ ಅಲ್ಲಿ ತೂಗ್ತಾ ಇದ್ದಾಳಲ್ಲ ಅಕ್ಕ ಪಾಪ ಒಂಚೂರು ಕಟ್ಟೋದು जय मंगलम जय महादे महालक्ष्मी नीलांजनम बेळगुवे शंकरि दया माडे महालक्ष्मी नीलांजनम बेळगुवे ದುಂಡು ಮಲ್ಲಿಗೆ ಹಾರ ದಂಡಯ ತರುವೆನಾ ದುಂಡು ಮಲ್ಲಿಗೆ ಹಾರ ದಂಡಯ ತರುವೆನಾ ಚಂಡ ವಿಕ್ರಮಣೆ ದೀನಾರ ಪಾಲಿಸೋ ಚಂಡ ವಿಕ್ರಮಣೆ ದೀನಾರ ಪಾಲಿಸೋ ಶಂಕರಿ ದಯ ಮಾಡೆ ಕರ್ಮಗಿದೋ ಶಿರಬಾಗಿ ವರವ ಬೇಡುವೆ ತಾಯಿ ಕರ್ಮಗಿದೋ ಶಿರಬಾಗಿ ವರವ ಬೇಡುವೆ ತಾಯಿ ಶಂಕರಿ ದಯ ಮಾಡೆ महालक्ष्मी नीलांजनम बेळगुवे
ಅಮ್ಮ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ರೀತಿಯಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಂಗಿದೆ ಊಟ? ಚೆನ್ನಾಗಿದ್ದೇನೆ ಸುಮಾ? ಪಾಪು ಇದ್ದಾಳೆ, ಬಿಪಿತಾ ನೋಡ್ತಾ ಇರೋ. ಪವನ ಊಟ ಮಾಡಿದ್ಯೇನಾ? ಏನಮ್ಮ ಊಟ ಮಾಡ್ದ? ಚೆನ್ನಾಗಿತ್ತ ಊಟ? ಇಲ್ಲಿ ಯಾರಿದ್ದಾರೆ? ಅಪ್ಪಾಜಿ. ಯಾಕೆ ಒಬ್ಬೊಬ್ರು ಒಂದೊಂದ್ ಕಡೆ ಕುತ್ಕೊಂಡಿದ್ದೀರಾ? ಕೋಸಂಬರಿ, ಪಲ್ಯ, ಸಾಗು, ಪೂರಿ, ಹೋಳಿಗೆ, ಕೆಳಗಡೆ ಇರ್ಬೇಕು ನೋಡು, ಕೆಳಗಡೆ. ನಾನು ಇಲ್ಲ ಇಲ್ಲ ಒಂದು ಊಟ ಮಾಡೋರು ಊಟ ಮಾಡಕಷ್ಟ. ಬಿಸಿ ಮಾಡಿಲ್ವಲ್ಲ, ಅದನ್ನ ಕೊಟ್ಬಿಡೋಣ ಸುಮ್ಮನೆ.